ಸರ್, ಯಾಕೆ ಆಫ್ ಮಾಡ್ಬಿಟ್ರಿ? ಚೆನ್ನಾಗಿದೆಯಲ್ಲ ಸಾಂಗು. ನಿಮಗೂ ಈ ಸಾಂಗ್ ಇಷ್ಟನಾ ಸರ್? ಅಣ್ಣ ಅವ್ರ ವಾಯ್ಸ್ ಯಾರಿಗೆ ಇಷ್ಟ ಆಗಲ್ಲ ಗುರು? ಸರ್, ನಾನು ಅಣ್ಣವ್ರ ದೊಡ್ಡ ಅಭಿಮಾನಿ. ಗುಡ್. ನಾನೇನೋ ಹೇಳಕ್ಕೆ ಬಂದೆ. ಹಾಂ, ಒಳಗಡೆ ಲಗೇಜ್ ರೆಡಿ ಇದೆ, ತಂದು ಕಾರಲ್ಲಿ ಇಟ್ಬಿಡು. ನಾವಿವತ್ತೇ ಊರಿಗೆ ಹೋಗಬೇಕು. ಹೌದು ಸರ್. ಹೌದು, ನೀವು ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಎಲ್ಲರೂ ಹೋಗ್ತಿದ್ದೀರಾ? ಹಾಂ, ಇವತ್ತೇ ಹೋಗ್ತಿದ್ದೀರಾ? ಹೌದು. ನಾಳೆಯಿಂದ ನೀ ಬರೋದು ಬೇಡ. ನಿಂದೇನು ಪೇಮೆಂಟ್ ಇದೆಯೋ ಅದನ್ನು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ. ಯಾಕೆ ಹರಿ, ಏನಾಯಿತು? ಏನೂ ಇಲ್ಲ ಸರ್, ಇನ್ನೂ ಒಂದೆರಡು ದಿನ ಇಲ್ಲೇ ಇರ್ತೀವೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಸ್ವಲ್ಪ ದಿನದಲ್ಲೇ ಆರ್ಯಂಗೂ ನನ್ನ ತಂಗಿಗೂ ರಿಜಿಸ್ಟರ್ ಮೇಲೆ ಮಾಡ್ಕೊಂಡಿದ್ದೀವಿ. ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಇವತ್ತೇ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹರಿ? ಸರ್, ಅದು ಲಗೇಜು. ಹಾಂ, ಚಂದನನ್ ರೂಮಲ್ಲಿ ಒಂದು ಸೂಟ್ ಕೇಸ್ ಇದೆ, ಅದನ್ನು ತೊಗೊಂಬಂದಿಡು. ನನ್ನ ರೂಮಲ್ಲಿ 2 ಇದೆ, ಆರ್ಯ ಅವ್ರ ರೂಮಲ್ಲಿ 3 ಇದೆ. ಎಲ್ಲ ತೊಗೊಂಡ್ಬಿಡ್ತೀನಿ ಸರ್. ಓಕೆ. ಹೇಳಿ ಸರ್. ಒಬ್ರು ಬರ್ತೀನಿ ಅಂತ ಹೇಳಿದ್ರು. ಹೌದಾ ಸರ್? ಕೂತ್ಕೊಳ್ಳಿ ಸರ್. ಹಲೋ. ನಮಸ್ತೆ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಹೇಳಿ. ನೀವ್ ಹೇಳಿ. ಏನೋ ಮಾತಾಡಬೇಕು ಅಂದ್ರಲ್ಲ, ಒಬ್ಬರೇ ಬಂದಿದ್ದೀರಾ? ಮನೆಯವ್ರು ಯಾರು ಬರಲಿಲ್ವಾ? ನಾನ್ ತಾನೇ ನಿಮ್ನ ನೋಡ್ಬೇಕು, ಮಾತಾಡ್ಬೇಕು ಅಂತ ಹೇಳಿದ್ದು. ಮತ್ತೆ ಅವರೆಲ್ಲ ಸರಿ, ಹೇಳಿ, ಏನ್ ವಿಷಯ? ಸರ್, ಆರ್ಡರ್ ಮೆನು ಕಾರ್ಡ್ ತಗೊಳ್ಳಿ. ನೀವೇ ಏನ್ ಬೇಕು ಹೇಳಿ. ಓಕೆ. ನಂಗೊಂದು ಪಲ್ಪಿ ಆರೆಂಜ್. ಓಕೆ ಮ್ಯಾಮ್. ನಿಮ್ಗೆ? ನನಗೂ ಅದೇ ಇರಲಿ. ಸಾಮಾನ್ಯವಾಗಿ ಹುಡುಗಿ ಕಡೆಯವರೇ ಹುಡುಗನ್ ಮರ್ತು ಬಿಡ್ತಾರೆ. ನಾನಂತೂ ನಿಮ್ನ ಮರ್ತಿಲ್ಲ ಬಿಡಿ. ಅವತ್ತು ಸೀದಾ ಅಡ್ಗೆ ಮನೆಗೆ ಬಂದು ವಡೆ ಮಾಡೋದನ್ನ ಹೇಳ್ಕೊಟ್ರಲ್ಲ, ನಮ್ಮ ಮನೇಲಿ ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ನಿಮ್ ಸ್ಟ್ರೇಟ್ ಫಾರ್ವರ್ಡ್ ಗುಣ, ನಿಮ್ ಇನ್ನೋಸೆನ್ಸ್ ನಮ್ಮ ಮನೇಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ. ಹಾ, ಹೇಳಿದ್ರು. ನಿಮ್ಮನೆಯವ್ರು ನಮ್ಮ ಮನೆಗೂ ಬಂದಿದ್ರು. ಊರಲ್ಲೆಲ್ಲ ನಮ್ಮ ಮನೆ ಬಗ್ಗೆ ವಿಚಾರಿಸಿದಾಗ ನಿಮ್ಮ ಮನೆಯವ್ರಿಗೆ ಬೇಜಾರಾಯ್ತು ಅನ್ಸುತ್ತೆ. ಇಲ್ಲ ಅಂದಿದ್ರೆ ನಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತಿದ್ರು ಅನ್ಸುತ್ತೆ. ಇಲ್ಲಿವರೆಗೂ ನಂಗೆ ಸುಮಾರು ಸಂಬಂಧಗಳು ಬಂದಿದ್ವು. ಎಲ್ರೂ ಟೀ ಕಾಫಿ ಕುಡ್ಕೊಂಡು ಹೋದ್ರೆ ಹೊರತು ನಿಮ್ ತರ ಕೇರ್ ಮಾಡಿದವ್ರು ಯಾರೂ ಇಲ್ಲ ಬಿಡಿ. ನಿಮ್ಮನ್ನ ನೋಡ್ತಿದ್ದಾಗೆ ನಂಗೆ ನೀವು ತುಂಬಾ ಹಿಡ್ಸಿದ್ರಿ. ಆದ್ರೆ ಸಮಸ್ಯೆ ಆಗಿರೋದು ಎಲ್ಲಿ ಅಂದ್ರೆ, ನಿಮ್ ಮನೆ ಬಗ್ಗೆ ವಿಚಾರಿಸಿದಾಗ ನಾನ್ ನಮ್ಮ ಮನೇಲಿ ತುಂಬಾ ಕನ್ವಿನ್ಸ್ ಮಾಡಿದೆ. ನನ್ನ ಮಾತಿಗೆ ನಮ್ಮ ಮನೇಲಿ ತುಂಬಾ ಬೆಲೆ ಕೊಡ್ತಾರೆ. ಅಪ್ಪ ಅಮ್ಮ ಇಬ್ರಿಗೂ ನೀವು ಆ ಮನೆ ಬಿಟ್ಟು ಬೇರೆ ಮನೆ ಮಾಡಿದ್ರೆ ಈ ಮದ್ವೆಗೆ ಒಪ್ಪಿಗೆ ಇದೆ. ಹುಡುಗ ತುಂಬಾ ಒಳ್ಳೆಯವನು. ಅವನಿಗೆ ನಾವೇ ಬೇರೆ ಮನೆ ಮಾಡ್ಕೊಡ್ತೀವಿ, ಅವ್ನು ನಮ್ಮ ಜೊತೆನೇ ಇರ್ಲಿ ಅಂತ ಹೇಳಿದ್ರು. ಹೆತ್ತೋರ್ಗೆ ಮಗಳು ಅಳಿಯ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಲ್ವಾ.
ನನಗೂ ನಮ್ಮ ಮನೆಯವ್ರು ಹೇಳಿದ್ದು ಸರಿ ಅನ್ನಿಸ್ತು. ಆಲ್ರೆಡಿ ಅವರು ನಿಮ್ಮ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿದ್ರು, ಆಗಲ್ಲ ಅಂದ್ರಂತೆ. ಅದಕ್ಕೆ ನಾನು ನಿಮ್ಮ ಜೊತೆ ಒಂದ್ಸಲ ಮಾತಾಡೋಣ ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆದೆ. ನೀವು ನಿಮ್ಮ ಮನೆ ಬಿಟ್ಟು ಬರೋಕ್ಕಾಗುತ್ತಾ? ನೀವು ನಮ್ಮ ಮನೇಲೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಾವಿಬ್ರು ಬೇರೆ ಮನೆ ಮಾಡ್ಕೊಂಡಿರೋಣ. ನಿಮಗೆ ಓಕೆನಾ? ಸರ್, ಎಲ್ರಿಗೂ ನಮ್ಮನೆ ವಿಷಯ ಅಂದ್ರೆ ತಮಾಷೆ ಅನ್ನಿಸ್ಬೋದು, ಆದ್ರೆ ನನಗೆ ಜವಾಬ್ದಾರಿ. ಆ ಜವಾಬ್ದಾರಿನ ಕಳ್ಕೊಳ್ಳೋದಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಒಂದ್ಸಲ ಯೋಚನೆ ಮಾಡಿ, ನಿಮಗೂ ಒಂದು ಜೀವನ ಇದೆ ಅಲ್ವಾ? ನನಗೆ ನಮ್ಮಪ್ಪ ನನ್ನ ತಮ್ಮಂದಿರು ಎಲ್ಲರೂ ಬೇಕು. ಅವ್ರ ಜೊತೆನೇ ನನ್ನ ಜೀವನ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈಗ ನಾನು ನಿಮ್ಮ ಜೊತೆ ಬಂದರೆ ನಿಮ್ಮ ಮನೆಯವ್ರು ನನಗೆ ಆಸ್ತಿ ಹಣ ಎಲ್ಲ ಕೊಡ್ಬೋದು, ಆದರೆ ನನ್ನ ಪಾಲಿಗೆ ನನ್ನ ಸ್ವತ್ತು ಸರ್ವಸ್ವ ಎಲ್ಲ ನಮ್ಮ ಮನೆಯವರೇ. ಅಲ್ಲ, ನಾಳೆ ನಿಮ್ಮ ಮನೆಯವರು ನಿಮ್ಮ ಹಾಗೆ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಅವರೆಲ್ಲ ತಮ್ಮ ತಮ್ಮ ಜೀವನ ನೋಡ್ಕೊಂಡು ಹೊರಟೋದ್ರೆ ನೀವು ಒಂಟಿನೇ ಅಲ್ವಾ? ಹಕ್ಕಿ ಗೂಡು ಕಟ್ಟೋದು ತನ್ನ ಮರಿಗಳನ್ನು ಕೂಡಾಕೋದಕ್ಕಲ್ಲ, ಕಾಪಾಡೋದಕ್ಕೆ. ರೆಕ್ಕೆ ಬಂದ್ಮೇಲೆ ಹಾರು ಹೋಗೋದು, ಮರಿಗಳ ಕಟ್ಟಿರೋ ಗೂಡನ್ನ ಕಾಪಾಡೋದು ಹಕ್ಕಿ ಧರ್ಮ. ನಿಮ್ಗೊಂದು ತಮಾಷೆ ವಿಚಾರ ಗೊತ್ತಾ? ನಾನು ಇಷ್ಟು ದಿನ ನೋಡಿರೋ ಹುಡುಗಿರಲ್ಲಿ ಯಾರು ನನ್ನ 2ನೇ ಸತಿ ಮಾತಾಡ್ಸಕ್ಕೆ ಬಂದಿಲ್ಲ. ನಿಮಗೆ ತುಂಬಾ ಒಳ್ಳೆ ಮನಸ್ಸಿದೆ, ನಿಮಗೆ ಒಳ್ಳೆ ಸಮಾಧಾನ ಸಿಗುತ್ತೆ. ನಾನು ಬರ್ತೀನಿ. ಮೇಡಮ್, ನಿಮ್ಮ ಲಗೇಜ್ನ ಕಾರಲ್ಲಿ ಇಡಕ್ಕೆ ಹೇಳಿದ್ರು. ಒಂದ್ ನಿಮಿಷ. ಮೇಡಮ್, ಒಂದ್ ನಿಮಿಷ ರೀ. ಲೈಫಲ್ಲಿ ಕೆಲವೊಂದು ವಿಚಾರಗಳು ಹಿಂಗೆ ಮೇಡಮ್, ಈ ಜಿಪ್ ಥರ ಹಠ ಮಾಡುತ್ತೆ. ಅದನ್ನ ಜೋರಾಗಿ ಫೋರ್ಸಾಗಿ ಹಾಕಿದ್ರೆ ಕಿತ್ತೋಗುತ್ತೆ. ನಾನು ಹೇಳಿದ್ದು ಬರೀ ಜಿಪ್ ಬಗ್ಗೆ ಮಾತ್ರ ಅಲ್ಲ ಮೇಡಮ್. ಸರಿ ಮೇಡಮ್, ನಾನು ಲಗೇಜ್ ತೊಗೊಂಡೋಗಿರ್ತೀನಿ, ನೀವು ಬನ್ನಿ. ಮೇಡಮ್, ಹೇಳ್ಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ. ಏನು? ನಿಮ್ಗೆ ಆರ್ಯ ಸೂಟ್ ಆಗಲ್ಲ ಮೇಡಮ್. ತಪ್ಪು ತಿಳ್ಕೊಬೇಡಿ, ಮನ್ಸಿಗೆ ಅನ್ಸಿದ್ನ ಮಾತಾಡಿ ರೂಢಿ ನನಗೆ. ನಿಮ್ಗಿನ್ನೂ ಬೆಟರ್ ಆಗಿರೋ ಹುಡುಗ ಸಿಗ್ಬೇಕಿತ್ತು. ನಿಮ್ಮ ಒಳ್ಳೆ ಮನಸ್ಸಿಗೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಅಂದಕ್ಕೆ ಆರ್ಯ ಸೂಟ್ ಆಗಲ್ಲ ಮೇಡಮ್. ಸಾರಿ, ನಾನೇನಾದ್ರು ತಪ್ಪು ಹೇಳಿದ್ರೆ ಕ್ಷಮಿಸಿ. ನಾನು ಹೋಗಿರ್ತೀನಿ.
ನೀನು ಆಸ್ಟ್ರೇಲಿಯಾ ಬಂದ್ಮೇಲೆ ನೀನ್ ಮನೆ ನೋಡ್ಕೊಳ್ಳೋದು ನಿನ್ನ ಅಲ್ಟಿಮೇಟ್ ಕೆಲಸ. ಇಷ್ಟೊಂದು ನನ್ ಕನ್ಸೇ ಇದೆ, ಇಲ್ಲಿ ನಿನ್ ಕನ್ಸಿಗೆ ಸ್ಪೇಸ್ ಇಲ್ಲ ಚಂದನ. ಮೈ ಎಲ್ಲ ತಗೊಂಡಿದೀವಿ ತಾನೆ, ಏನು ಮರ್ತಿಲ್ಲ ಅಲ್ವಾ? ಎಲ್ಲಣ್ಣ ಜೀರಿಗೆ ಸಾಸಿವೆ ಬೇಡ ಅಂದೆ, ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಇಷ್ಟೇ ಸಾಕು ಅಂದೆ. ಈಗ ನೋಡು ಎಷ್ಟು ತಗೊಂಡ್ ಹೋಗ್ತಾ ಇದೀವಿ. ಅಲ್ಲ ನೀನ್ ಲಿಸ್ಟಲ್ಲಿ ಹಾಕೋದೊಂದು ತಗೊಳ್ಳೋದು ಇನ್ನೊಂದು. ನಾನು ಒಂದೇ ಒಂದು ಕೊಬ್ಬರಿ ಮಿಠಾಯಿ ತಗೊಳಕ್ ಹೋದೆ, ಅದು ಕೂಗದ್ರದೆ. ಮೈ ಅಂಗಡಿಗೆ ಹೋದಾಗ ಸಾವಿರಾರು ಲೆಕ್ಕಾಚಾರ ತಲೆಯಲ್ಲಿ ಓಡುತ್ತೆ ಕಣ. ಸಂಬಳ ಆಗ್ಲಿ ಇರು, ಎಲ್ಲ ತರೋಣ. ಅವನು ಕೊಟ್ಟಿಲ್ಲ. ಅಲ್ಲ ಅಣ್ಣ, ಈ ಸರ್ಕಾರದವರು ಬಸ್ ಫ್ರೀ ದಿನಸಿನಾದ್ರೂ ಫ್ರೀ ಮಾಡಿದ್ರೆ ನಮ್ಮಂತ ಬಡವ್ರಿಗೆ ಎಷ್ಟೆಲ್ಲ ಉಪಯೋಗ ಆಗ್ತಿತ್ತು. ಎಂತ ದುರಂತ ನೋಡೋಣ, ಸರ್ಕಾರದವ್ರು ಇಷ್ಟೆಲ್ಲ ಕೊಟ್ರು ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ನಮ್ಮ ಮನೆ ಒಬ್ರು ಹೆಣ್ಮಕ್ಳು ಇಲ್ಲ. ಹೊಟ್ಟೆ ಹಸ್ವಾಗ್ಬಿಟ್ಟಿದೆ. ಅಣ್ಣ ಬಾಗ್ಲು ಓಪನ್ ಆಗಿದೆ. ಬಾ ನೋಡೋಣ. ಯಾರು ಕಾಣಿಸ್ತಾನೆ ಇಲ್ವಲ್ಲ ಅಣ್ಣ. ಇದನ್ ಯಾರ ಕೆಲ್ಸ ಹೇಳು? ಅಪ್ಪಂದ ಕೆಲ್ಸ. ಅದು ಕರೆಕ್ಟೇ. 75 kg ಬೇಜವಾಬ್ದಾರಿ ಅವಯ್ಯ. ಅಲ್ಲ ಕಣ, ಮನೆ ಒಳಗೆ ಯಾರಾದ್ರೂ ಬಂದು ಏನಾದ್ರು ತಗೊಂಡೋದ್ರೆ? ಅಣ್ಣ ನಿನ್ ಕಾನ್ಫಿಡೆನ್ಸಿಗೆ ನಾನು ಮೆಚ್ಚಿದೆ. ಯಾಕೋ? ತಗೊಂಡೋಗೋದಕ್ಕೆ ಈ ಮನೇಲಿ ಅಂತದ್ ಏನಿದೆ? ಒಂದು ಆ ವಯ್ಯನ್ನ ಎತ್ಕೊಂಡು ಹೋಗ್ಬೇಕು, ಇಲ್ಲ ಬಾತ್ರೂಮ್ ಅಲ್ಲಿ ಒಂದು ಹಾಕಿದ್ರೆ ನಾಲ್ಕು ಅಂಡರ್ವೇರ್ ಎತ್ಕೊಂಡು ಹೋಗ್ಬೇಕು ಅಷ್ಟೇ. ಸುಮ್ದಿರು. ಕಾಲೇಜಿಗೆ ಟೈಮ್ ಆಗ್ಲಿಲ್ವಾ ನಿಂಗೆ? ನಾನು ಸ್ಥಾನಕ್ಕೆ ಹೋಗ್ತೀನಿ. ಅದ್ ನನ್ ಟವಲ್ಲು. ಬಿಡೋಣ ಆಯ್ತು, ನಾನ್ ತಾನೆ. ಅಯ್ಯಯ್ಯೋ, ಇದನ್ನ ಯಾರು ಇಲ್ಲಿಟ್ಟಿದ್ದು? ಇದು ಸರಿ ಇದೆ ನೋಡು. ಇದನ್ನೆಲ್ಲ ಮಾಡು ಅಂತ ಯಾರು ಹೇಳಿದ್ ನಿಂಗೆ? ನಿನ್ನ ನೋಡೋಣ ಅಂತ ಬಂದ, ನೋಡಿದ್ರೆ ಬಾಗ್ಲು ಓಪನ್ ಇತ್ತು. ಹೇಗಿದ್ರು ನೀನ್ ಬರೋವರೆಗೂ ಟೈಮ್ ಪಾಸ್ ಮಾಡ್ಬೇಕಲ್ವಾ, ಅದಕ್ಕೆ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸರಿ ಸರಿ, ಈಗ ನೀನ್ ಟೇಸ್ಟ್ ನೋಡು. ಏನೇ ಹೀರೋ ಬರೋ ತುಪ್ಪನೆಲ್ಲ ಹಾಕ್ಬಿಟ್ಟೇನೆ. ಅಯ್ಯೋ ದೇವ್ರೇ. ಮಾವ, ತುಪ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ. ನೀನ್ ಹಿಂಗೆ ಮಾಡಿದ್ರೆ ನನ್ ಜೇಬು ಖಾಲಿ ಆಗತ್ತೆ. ಏಯ್, ಏಲಕ್ಕಿ ಅಲ್ಲೇ ಇದೆ, ಹಾಕದ್ ಮರ್ತಿದೆ ನೋಡು. ಅಯ್ಯೋ, ಇವಾಗ ಹಾಕ್ತೀನಿ. ಅದಕ್ಕೆ ಹೇಳೋದು, ಅಡ್ಗೆ ಗೊತ್ತಿರೋರ್ನೇ ಮದ್ವೆ ಆಗ್ಬೇಕು ಅಂತ. ಮಾವ, ಈಗ ನೋಡು ಸರಿಯಾಗಿದ್ಯಾ ಅಂತ. ಏ ಮೈ, ಹಾ ಬೈಲಿ. ಹಾ ಏನಣ್ಣ? ಇವಳೇನೋ ಕೇಸರಿ ಬಾತ್ ಮಾಡಿದಾಳಂತೆ, ತಿನ್ಬಿಟ್ಟು ಹೇಗಿದೆ ಹೇಳು. ಮಾವ, ನಾನ್ ನಿನಗೋಸ್ಕರ ಪ್ರೀತಿಯಿಂದ ಮಾಡಿದ್ರೆ ನೀನ್ ನೋಡಿದ್ರೆ ಇವನು ಟೇಸ್ಟ್ ನೋಡು ಅಂತ ಹೇಳ್ತಿದ್ಯಲ್ಲ. ನಮ್ಮನೇಲಿ ನಾನು ಏನೇ ಅಡುಗೆ ಮಾಡಿದ್ರು ಮೊದ್ಲು ಅವನೇ ರುಚಿ ನೋಡೋದು, ಅದಕ್ಕೆ ಅವನು ಕೊಡು ಅಂತ ಹೇಳಿದ್ದು. ಕೊಡು. ಬಿಸಿ ಬಿಸಿ ಇದೆ ಕಣ, ಹುಷಾರು. ಯಾಕೋ, ಏನಾಯ್ತು? ಅಣ್ಣ, ರಾಜರ ಕಾಲದಲ್ಲಿ ಕೈದಿಗಳಿಂದ ಸತ್ಯ ಬಾಯಿ ಬಿಡಿಸ್ಕೊಳ್ಳೋದಿಕ್ಕೆ ಇದನ್ನೇ ಯೂಸ್ ಮಾಡ್ತಿದ್ರು ಏನೋ. ಮೈ, ಯಾಕೆ ಹಂಗೆಲ್ಲ ಮಾತಾಡ್ತೀಯ? ಅಣ್ಣ ನೀನ್ ಮಾತ್ರ ತಿನ್ನೋದಕ್ಕೆ ಹೋಗ್ಬೇಡ, ಒಂದು ಚೂರು ಚೆನ್ನಾಗಿಲ್ಲ, ಉಪ್ಪು ಖಾರ ಏನೂ ಇಲ್ಲ. ಹಾ, ಕೇಸರಿ ಬಾತ್ಗೆ ಉಪ್ಪು ಖಾರ ಎಲ್ಲ ಯಾರಪ್ಪ ಹಾಕ್ತಾರೆ? ಮಾವ, ನೀನ್ ಟೇಸ್ಟ್ ನೋಡು. ಸರಿ ಇರು, ನಾನೇ ತಿಂದು ನೋಡ್ತೇನೆ. ಹೇ,
ಚೆನ್ನಾಗೇ ಇದೆಯಲ್ವಾ? ಹಲೋ, ಮಾವನ್ಗೆ ಇಷ್ಟ ಆಯ್ತು ತಾನೆ? ಅಷ್ಟು ಸಾಕು. ನಿನ್ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ನೀನು ಕಾಲೇಜಿಗೆ ಟೈಮ್ ಆಯ್ತು ತಾನೆ? ನಾವಿನ್ ಹೊರಡ್ಬೋದು. ಆಯ್ತಾಯ್ತು. ಮಾವ ಮಾವ, ನಾನ್ ಚೆನ್ನಾಗ್ ಮಾಡಿದ್ದೀನಲ್ವಾ? ನಿನಗೆ ಇಷ್ಟ ಆಯ್ತಲ್ವಾ? ನಾನ್ ಸ್ವೀಟ್ ಮಾಡಿದಕ್ಕೂ ಸಾಕಾಯ್ತು. ಚೆನ್ನಾಗೇ ಮಾಡಿದ್ಯಾ, ಆದ್ರೆ ಮೈ ಯಾಕೆ ಹಂಗೆ ಹೇಳ್ದ ಅಂತ ಅರ್ಥನೇ ಆಗ್ಲಿಲ್ಲ. ನನಗೂ ಚೆನ್ನಾಗೇ ಇತ್ತು, ಆದ್ರೆ ನಿಂಗ್ ಶಂಕದಿಂದ ಬಂದ್ರೇನೆ ಅಲ್ವಾ ತೀರ್ಥ. ಅದಕ್ಕೆ ಯಾರು ಉತ್ತರ ಹೇಳಿದ್ರೆ ನಿಂಗೆ ಇಷ್ಟ ಆಗುತ್ತೋ ಅವರೇ ಹೇಳಿ ಅನ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅಂದೆ. ಒಂದು ನಿಮಿಷ ಬಂದೆ. ಥ್ಯಾಂಕ್ ಯು, ನನ್ ಮುದ್ದು ಬಂಗಾರ ಕಣೋ ನೀನು. ಕೇಸರಿ ಬಾತ್ ಚೆನ್ನಾಗಿ ಮಾಡಿದಕ್ಕೆ ನಿನಗೆ ಚಾಕ್ಲೇಟ್. ಮಾವ, ನಿಜವಾಗ್ಲೂ ನನ್ಗ ಈ ಮನೆಗೆ ಏನಾಯ್ತಂದ್ರು ಅದ್ ನನ್ ಸ್ವತ್ತು. ಕಾಲೇಜಿಗೆ ಲೇಟ್ ಆಯ್ತು, ಬರ್ಲಾ? ಏಯ್ ಚಾಕ್ಲೇಟ್ ಕಳ್ಳ, ಕೊಡು ಚಾಕ್ಲೇಟ್ ನ. ಮಾವ ನನಗೆ ಅಂತ ತಂದಿರೋದು. ಅಯ್ಯೋ, ನೀನೇನ್ ಬೇಜಾರಾಗ್ಬೇಡ. ಸಂಜೆ ಬರ್ತಾ ನಿನಗೆ ಅಂತ ಸಪ್ರೇಟ್ ಆಗಿ ಚಾಕ್ಲೇಟ್ ತಗೊಂಡ್ಬರ್ತೀನಿ, ಸರಿನಾ? ಒಂದಲ್ಲ 10 ಚಾಕ್ಲೇಟ್. ಕೇಳಿಸ್ತಾ? ಒಂದಲ್ಲ 10. ನಾನು ಒಬ್ಳೆ ತಿಂತೀನಿ, ಯಾರಿಗೂ ಕೊಡಲ್ಲ. ಹುಚ್ಚ ಹುಡುಗರು. ನಮ್ಮ ಹಣ್ಣೆ ಇಷ್ಟು ಆಸೆ ಪಟ್ಟಿದ್ ಏನೂ ಸಿಗಲ್ಲ, ಬರೀ ಆಕಾಶ ನೋಡೋದಷ್ಟೇ. ಮಳೆ ಬರೋ ಸೂಚನೆಗಳೇನೂ ಇಲ್ಲ. ಅಪ್ಪ ದೇವ್ರೆ, ಯಾಕಪ್ಪ ಇನ್ನೂ ಬಸ್ಸಿದ್ಯಾ ನನ್ನನ್ನ? ಹೇ ಹೇ ಪ್ರಭು, हरि राम कृष्ण जगन्नाथ प्रेमानंद, ये क्या हुआ, क्या हुआ? ಹರಿ, ಸರ್ ಲಗೇಜ್ ಎಲ್ಲ ಇಟ್ಟಿದ್ದೀನಿ ಸರ್. ನಾನು ಅದನ್ನ ಕೆಳಗೆ ಬರಲಿಲ್ಲಪ್ಪ. ನೀನು ನಮ್ಮ ಜೊತೆ ಚಿಕ್ಕಮಂಗ್ಳೂರು ಬರಕ್ಕಾಗುತ್ತಾ ಅಂತ ಕೆಳಗೆ ಬಂದೆ. ದಾಸ್ ಹೇಳ್ದ ನೀನು ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತೀಯಾ, ಒಳ್ಳೆ ಹುಡುಗ ಅಂತ. ಹೇಗಿದ್ರು ನೀನು ನಮ್ಗೆಲ್ರಿಗೂ ಪರಿಚಯ ಆಗಿದ್ಯಾ. ಮದುವೆ ಮುಗಿಯೋವರೆಗೂ ಡ್ರೈವರ್ ಆಗಿ ಬರಕ್ಕಾಗತ್ತಾ? ದೇವ್ರೆ, ಇಷ್ಟು ಫಾಸ್ಟ್ ಆಗಿ ಹಣೆ ಬರ ಬದಲಾಯಿಸ್ಬಿಟ್ಟ. ಬರೀ ಮಳೆ ಅಲ್ಲ, ಹೂ ಮಳೆ. ಹರಿ, ನೀ ನಮ್ ಜೊತೆ ಬರ್ತೀಯಾ? ಖಂಡಿತ ಸರ್, ಇಷ್ಟು ಹೇಳಿದ್ಮೇಲೆ ಬರ್ಲಿಲ್ಲ ಅಂದ್ರೆ ತಪ್ಪಾಗಲ್ವಾ? ನಿಮ್ಗೋಸ್ಕರನಾದ್ರೂ ಬರ್ತೀನಿ ಸರ್. ನೀನು ಡ್ರೈವಿಂಗ್ ಅಷ್ಟೇ ಅಲ್ಲ, ಮಾತು ಕೂಡ ಚೆನ್ನಾಗಿ ಆಡ್ತೀಯ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ದಾಸು, ಅವರೆಲ್ಲ ರೆಡಿ ಆದ್ರು ನೋಡಪ್ಪ. ಆಮೇಲೆ ಗೊತ್ತಿಲ್ದಂಗೆ ಏನಾದ್ರೂ ನಿನ್ಗೆ ಕ್ಷಮಿಸ್ಬಿಡಪ್ಪ. ಹೋದ್ರೆ ಯಾವ್ದಾದ್ರು ಒಂದ್ ರೀತಿಲಿ ಒಂದಲ್ಲ ಒಂದ್ ಚಾನ್ಸ್ ಕೊಡ್ತೀಯ ಅಂತ ನೀನ್ ಪ್ರೂವ್ ಮಾಡ್ಬಿಟ್ಟೆ. ಇನ್ಮೇಲೆ ಹಿಂಗೆ ಕನೆಕ್ಷನ್ ಅಲ್ಲಿ ಇರೋಣ, ಓಕೆನಾ? ಥ್ಯಾಂಕ್ ಯು ದೇವ್ರೆ. ಸ್ವಲ್ಪ ನಗಮ್ಮ. ಸರ್, ರೇಡಿಯೋ ಹಾಕ್ಲಾ? ಸಾಂಗ್ ಕೇಳ್ತಾ ಜಾಲಿಯಾಗಿ ಹೋಗೋಣ. ಹಾಕಪ್ಪ. ಈಶಾ, ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತಿದ್ದೀನೋ? ನನ್ನ ಉಸಿರಿರೋವರೆಗೂ ಅವ್ರು ಯಾರ ನೆನಪು ಬರದೇ ಇರೋ ಹಾಗೆ ನೋಡ್ಕೋತೀನಿ. ಹಾಗೊಂದು ಹೀಗೊಂದು ವಿಷಯಗಳ ತಿಳಿಸುವೆನು, ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು. ಹಾಗೊಂದು ಹೀಗೊಂದು ಕನಸುಗಳ ಕಳಿಸುವೆನು, ಕಣ್ಣಲ್ಲೇ ದೃಶ್ಯಗಳ ಕಟ್ಟಾಕಲು. ನನಗೆ ನನ್ನ ಮಗಳು ಹಿಂದೆ ಕೂತಿದ್ದಾಳೆ, ಏನೋ ಆಗಿಲ್ಲ ತಂದೆ ಮಗಳೇ, ನೋಡ್ಕೊಂಡು ಸ್ವಲ್ಪ. ಸಾರಿ ಸರ್. 2 ಅಡಿ ಹಳ್ಳದಲ್ಲಿ ಇಳಿಸಿದ್ದಕ್ಕೆ ಮಗಳ ಮೇಲೆ ಕಾಳಜಿ ತೋರಿಸ್ತಾರೆ. ಇನ್ನು ಮಗಳನ್ನ ಪ್ರತಾಪಕ್ಕೆ ನುಗ್ತಿರೋದು ಗೊತ್ತಾಗ್ತಿಲ್ವಲ್ಲ ಈ ವಯ್ಯನ್ಗೆ. ಏನಪ್ಪ, ಇದೇ ನೋಡಲ್ವಾ ಸವಿರುಚಿ ಅಂತ ಹೋಟ್ಲು? ಹೌದು ಸರ್, ಇನ್ನೊಂದು 5 ನಿಮಿಷ ಹೋದ್ರೆ ಸಿಗುತ್ತೆ. ಅಲ್ಲಿ ಸ್ವಲ್ಪ ನಿಲ್ಲಿಸ್ತೀಯಾ? ಅಲ್ಲಿ ತುಪ್ಪದಲ್ಲಿ ಕರೆದಿರೋ ಜಾಂಗೀರ್ ಸಿಗುತ್ತೆ,
ಅದು ಅಂದ್ರೆ ನನ್ನ ಮಗಳಿಗೆ ಬಹಳ ಇಷ್ಟ. ಅಪ್ಪ ನಂಗೆ ಅದೆಲ್ಲ ಬೇಡ. ಯಾಕೆ ಮಗಳೇ? ನಿಮಗೆ ತುಪ್ಪದಲ್ಲಿ ಕರೆದಿರೋ ಜಾಂಗೀರು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನನಗೆ ಇಷ್ಟ ಆಗಿದ್ದೇನೆ ನೀವು ಮಾಡೋದಾ? ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನಿ ನನ್ನ ಪುಟ್ಟ. ಸರಿ, ಹಾಗಾದ್ರೆ ನಾಳೆ ನಡೀತಿರುವಂತ ರಿಜಿಸ್ಟರ್ ಮ್ಯಾರೇಜ್ನ ಕ್ಯಾನ್ಸಲ್ ಮಾಡಿಸಿ. ನಂಗೆ ಅದು ಬೇಕಾಗಿರೋದು. ಸ್ವಲ್ಪ ಸುಮ್ಮನೆ ಇರ್ತೀಯ? ಊರ ಪಂಚಾಯತಿ ಮಾಡ್ತಾ ಇದೆಯಾ? ಇವ್ರಿಗೆ ಖಂಡಿತ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ. ದೇವ್ರು ನಿನ್ ಪರವಾಗಿದ್ದಾನ ಹರಿ. ಕೊನೆವರೆಗೂ ನಿನ್ ಛಲ ಬಿಡ್ಬೇಡ, ಹೋರಾಡು. ಸವಿರುಚಿ ಹತ್ರ ನಿಲ್ಸ್ಬೇಡಪ್ಪ. ಸರಿ ಸರ್. ಬಾ, ನಾನು ಬಂದೆ. ಚಂದು, ವಾಶ್ರೂಮ್ ಬರ್ತೀಯಾ? ಇಲ್ಲ ಅದಕ್ಕೆ ಸರಿ, ನಾನು ಹೋಗಿ ಬರ್ತೀನಿ. ಛೇ, ಅವರು ನನ್ನ ಮಾತು ಕೇಳಲ್ವಲ್ಲ. ನಾನು ಏನು ಮಾಡ್ಸಾ ಇಲ್ಲಿ? ನನ್ನ ಲೈಫೇ ಏರುಪೇರು ಆಗ್ತಿದೆ. ಇವ್ರಿಗೆ ಜಾಂಗೀರ್ ತಿನ್ಬೇಕಂತೆ, ಅದು ತುಪ್ಪದಲ್ಲಿ ಕರೆದಿರೋದು. ವಾ, ಇಲ್ಲಿ ಯಾರಿಗೂ ನಂಗೆ ಒಳ್ಳೇದಾಗೋದು ಬೇಕಾಗಿಲ್ಲ. ನನಗ್ ಬೇಕಾ ಮೇಡಮ್? ಏನ್ ಮೇಡಮ್, ನಿಮ್ಗೆ ಈ ಮದ್ವೆ ನಡಿಬಾರ್ದು ಅಷ್ಟೇ ತಾನೆ? ನಡಿಯಲ್ಲ, ಬಿಟ್ಟಾಕಿ. ಈ ರಿಜಿಸ್ಟರ್ ಮ್ಯಾರೇಜ್ ನಡೆಯಲ್ಲ ಅಂತ ಅದೇಗಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಿದ್ದೀರಾ ನೀವು? ನೋಡಿ ಮೇಡಮ್, ಒಳ್ಳೆಯವ್ರಿಗೆ ಅವತ್ತು ಒಳ್ಳೇದೇ ಆಗೋದು. ನೀವು ಸಿಕ್ಕಾಪಟ್ಟೆ ಒಳ್ಳೆಯವರು. ನೀವೇನ್ ಅನ್ಕೋತೀರೋ ಅದೇ ಆಗತ್ತೆ. ನೀವು ಆರಾಮಾಗಿ ನಗ್ತಾ ಖುಷಿಯಾಗಿರಿ. ಬೇಕಾದ್ರೆ ನೋಡಿ, ನಾನ್ ಹೇಳಿದ್ದೇ ಆಗೋದು. ನಿಮ್ ಮನ್ಸನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಚಂದುಮ್ಮ, ಫ್ರೆಶ್ ಆಗಿದೆ, ತಿನ್ನು. ಅಪ್ಪ ನಂಗೆ ಬೇಡ. ಸರ್, ಅವ್ರು ತಿನ್ನಲ್ಲ ಅಂದ್ರೆ ನಾನ್ ತಿಲ್ಲ? ಈ ಜಗತ್ತಲ್ಲಿ ನಾಚಿಕೆ ಸಂಕೋಚ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದ್ರ ಕಿರು ಪರಿಚಯ ಆದ್ರೂ ಇದೆಯೇನಯ್ಯ? ಸರ್, ಈ ಪ್ರಪಂಚದಲ್ಲಿ ನಮ್ಗೆ ಏನ್ ಬೇಕು ಅದನ್ನ ಯಾರು ತಂದ್ಕೊಡಕ್ ಆಗಲ್ಲ. ಅದಕ್ಕೆ ನಮ್ಗೆ ಏನ್ ಬೇಕು ಅದನ್ನ ಹಠ ಮಾಡಾದ್ರೂ ನಾವೇ ಪಡ್ಕೋಬೇಕು. ಇದು ಈ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲೂ ಅಷ್ಟೇ. ಸರಿಯಾಗಿ ಹೇಳ್ದೆಪ್ಪ.